ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಏನು ಅಂದರೆ ವರಮಹಾಲಕ್ಷ್ಮಿ ಶಾಪಿಂಗಿಗೆ ಅಂದ್ಬಿಟ್ಟು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನನ್ನ ಜೊತೆ ಯಾರೆಲ್ಲ ಬರ್ತಾರೆ, ಇವತ್ತಿನ ಶಾಪಿಂಗ್ ಏನಿರುತ್ತೆ, ನಾವು ಏನೇನೆಲ್ಲ ಶಾಪಿಂಗ್ ಮಾಡ್ತೀವಿ ಹಬ್ಬಕ್ಕೆ ಅಂದ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಯಾರೆಲ್ಲ ಇನ್ನೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ನ ಮಾಡಿಲ್ಲ ಅವರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂದ್ಬಿಟ್ಟು ಕೊನೆವರೆಗೂ ನೋಡಿ. ನಿಮಗೂ ಏನಾದರೂ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮಗೆ ಯಾರಿಗಾದರೂ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅನಿಸಿದ್ರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಟೈಮ್ ಬಂದು 10 ಆಗಿದೆ. ಸ್ವಲ್ಪ ಬೇಗನೆ ಹೊರಡಬೇಕಿತ್ತು, ಬಟ್ ಮಕ್ಕಳನ್ನ ಸ್ಕೂಲಿಗೆಲ್ಲ ಕಳಿಸಿ ಮನೇಲಿ ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಈಗ ರೆಡಿಯಾಗಿದ್ದೀನಿ, ಬಸ್ಸಲ್ಲೇ ಹೋಗ್ತಾ ಇರೋದು. ಯಾರು ಬರ್ತಾರೆ ನನ್ನ ಜೊತೆ ಇವತ್ತು ಅಂದ್ಬಿಟ್ಟು ಹಾಗೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಇವಾಗ ಮಳೆ ಬೇರೆ ಬರ್ತಾ ಇದೆ, ಸ್ವಲ್ಪ ಜಿಡಿ ಇದೆ. ನೋಡೋಣ ಕಡಿಮೆ ಆಗ್ಬಹುದೇನೋ ಇವತ್ತೋ ನಾಳೆನೋ ಅಂತ ನಾವು ನೋಡ್ತಾ ಇದ್ವಿ. ಬಟ್ ಡೈಲಿ ಪ್ರತಿದಿನ ಒಂದು ವೀಕಿಂದ ಇದೇ ಥರನೇ ಇದೆ. ಹಂಗಾಗಿ ಯಾವತ್ತು ಕಡಿಮೆ ಆಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ನೆಕ್ಸ್ಟ್ ವೀಕೆಲ್ಲ ನನಗೆ ಟೈಮ್ ಇಲ್ಲ ಇನ್ನು. ಹಾಗೆ ಹಬ್ಬ ಹತ್ರ ಮಾಡಿಕೊಂಡು ಅಲ್ಲೆಲ್ಲ ನಾವು ಹೋಗೋಕ್ಕೂ ಆಗಲ್ಲ. ರೇಟ್ಗಳು ಕೂಡ ಜಾಸ್ತಿ ಆಗುತ್ತೆ, ಹಾಗೆ ಜನ ಕೂಡ ತುಂಬಾ ಇರ್ತಾರೆ. ಹಂಗಾಗಿ ಇವತ್ತು ಹೋಗಿ ಬಂದುಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಕೂಡ ಸ್ಯಾಟರ್ಡೆ, ಜನ ಜಾಸ್ತಿನೇ ಇರ್ತಾರೆ, ಆದರೂ ಏನೂ ಮಾಡೋಕ್ಕಾಗಲ್ಲ. ಅಲ್ಲಿ ಫ್ರೀ ಆಗಿರುತ್ತೆ ಅಂತ ಯಾವತ್ತೂ ಇಲ್ಲವೇ ಇಲ್ಲ. ಹಾಗಾಗಿ ನೋಡೋಣ, ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋದಲ್ಲಿ ಎಷ್ಟಾಗುತ್ತೆ ಅಷ್ಟು ನಿಮಗೂ ಕೂಡ ತೋರ್ಸೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಎಲ್ಲ ಹೆಣ್ಮಕ್ಳಿಗೂ ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಸ್ಪೆಷಲ್ ಅಲ್ವಾ. ಅದಕ್ಕೆ ಅಂತಲೇ ಶಾಪಿಂಗ್ ಮಾಡೋದಂದರೆ ಎಲ್ಲರಿಗೂ ಒಂಥರ ಖುಷಿ. ನಾವು ಕೂಡ ಇವತ್ತು ಹೊರಟಿದ್ದೀವಿ. ನೋಡೋಣ ವಿಡಿಯೋ ಹೇಗೆ ಹೋಗುತ್ತೆ ಅಂದ್ಬಿಟ್ಟು ಏನೇನೆಲ್ಲ ತೊಗೊತೀವಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಬನ್ನಿ, ಈಗ ಟೈಮ್ ಆಗಿದೆ ಆಲ್ರೆಡಿ, ಬೇಗ ಬೇಗ ಹೊರಟ್ಬಿಡೋಣ. ನನ್ನ ಜೊತೆ ಇವತ್ತು ನನ್ನ ಸ್ಟೂಡೆಂಟ್ ಕಾವ್ಯ ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಸ್ಯಾರೀಸ್ನ ತೊಗೋಬೇಕು ಅಂತ ಹೇಳ್ತಿದ್ರು. ಹಾಗಾಗಿ ಹೊರಟಿದ್ದೀವಿ ಕುಣಿಗಲ್ಲಿಂದ. ಅಲ್ಲಿಗೆ ಹೋದ್ಮೇಲೆ ಬೆಂಗಳೂರಲ್ಲಿ ಮಾನಸ ಮತ್ತು ಅವರ ಸಿಸ್ಟರ್ ನಮ್ಮ ಜೊತೆ ಜಾಯ್ನ್ ಆದರು. ಮಾನಸ ಕೂಡ ನನ್ನ ಸ್ಟೂಡೆಂಟು ನೋಡಿರ್ತೀರ, ಅವರ ಸಿಸ್ಟರು ಕೂಡ ನಮ್ಮ ಜೊತೆ ಇವತ್ತು ಶಾಪಿಂಗಿಗೆ ಅಂತ ಬರ್ತಿದ್ದಾರೆ. ನಾವು ಜಾಲಹಳ್ಳಿ ಕ್ರಾಸಲ್ಲಿ ಇಳ್ಕೊಂಡು ಅಲ್ಲಿಂದ ಮೆಟ್ರೋದಲ್ಲಿ ಚಿಕ್ಕಪೇಟೆಗೆ ಬಂದ್ವಿ ಡೈರೆಕ್ಟಾಗಿ. ಎಂಟ್ರೆನ್ಸ್ ಆಗ್ತಿದ್ದಂಗೆ ಒಳಗಡೆಗೆ ಅಲ್ಲೇ ನಮಗೆ ನೋಡಿ ಶಾಕ್ ಆಗೋಯಿತು. ಯಾಕೆಂದರೆ ಅಷ್ಟು ಜನ ಇದ್ದರು ಇವತ್ತು. ನಾವು ಹೋಗಿದ್ದು ಸ್ಯಾಟರ್ಡೆ. ಸಂಡೇ ಹೋದರೆ ಅಂತೂ ಇನ್ನೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಹೋಗ್ತಿದ್ದಂಗೆ ಫಸ್ಟಿಗೆ ನಾವು ನೋಡಿದ್ದು ಇಯರಿಂಗ್ಸ್ ಶಾಪು. ನಾವು ಪ್ರತಿ ಸಲ ಹೋದಾಗಲೂ ಇಲ್ಲೇ ತೊಗೊಳೋದು ಇಯರಿಂಗ್ಸ್ ಎಲ್ಲ. ಹೋಗ್ತಿದ್ದಂಗೆ ಸಿಗುತ್ತೆ, ಮೆಟ್ರೋ ಸ್ಟೇಷನಿಂದ ಸ್ಟ್ರೈಟಾಗಿ ನಡ್ಕೊಂಡು ಹೋದರೆ ಅಲ್ಲೇ ಸಿಗುತ್ತೆ. ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ ಅಂದ್ಬಿಟ್ಟು ಅಲ್ಲೊಂದು ಸ್ವಲ್ಪ ಇಯರಿಂಗ್ಸ್ ಎಲ್ಲ ನೋಡ್ತಾ ಇದ್ದೀವಿ. ಹೆಣ್ಮಕ್ಳಿಗೆ ಎಷ್ಟಿದ್ರೂ ಸಾಕಾಗಲ್ಲ. ಬಟ್ಟೆ, ಒಡವೆ, ಸ್ಲಿಪ್ಪರ್ಸು, ಬ್ಯಾಗ್ಗಳು ಇವೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ. ಎಷ್ಟಿದ್ರೂ ನಮ್ಗೆ ಸಾಕಾಗಲ್ಲ ಅಂತ ಅನ್ನಿಸ್ತಿರುತ್ತೆ. ಅಲ್ಲಿ ನೋಡಿದ ತಕ್ಷಣ ಹೊಸ್ದಾಗಿ ಒಂದೆರಡು ಇಷ್ಟ ಆಯಿತು. ನಾನು ಮತ್ತು ಕಾವ್ಯ, ಮಾನಸ ಎಲ್ಲರೂ ಕೂಡ ಒಂದಷ್ಟು ಇಯರಿಂಗ್ಸ್ನ ಶಾಪಿಂಗ್ ಮಾಡಿದ್ವಿ. ಯಾವುದೇ ತೊಗೊಂಡ್ರು 100 ರುಪೀಸು. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ತಗೊಂಡ್ವಿ. ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ಈ ಒಂದು ಶಾಪಲ್ಲೂ ನಾವು ಡ್ರೆಸ್ಗಳನ್ನ ತೊಗೊತಿದ್ವಿ. ಹಂಗಾಗಿ ಹೊಸ್ದಾಗಿ ಏನಾದರೂ ಕಲೆಕ್ಷನ್ಸ್ ಹಾಕಿದಾರಾ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಬಟ್ ಇವತ್ತು ಡ್ರೆಸ್ಗಳನ್ನೇನು ನಾವು ತೊಗೊಳಕ್ಕೆ ಹೋಗಲಿಲ್ಲ. ನಾವು ಬಂದಿರೋದು ಸ್ಯಾರಿ ಶಾಪಿಂಗಿಗೆ ಅಂತ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಬೇಕು ಅಂತ ಬಂದಿರೋದು. ಹಾಗಾಗಿ ಡ್ರೆಸ್ನ ಇವತ್ತು ನೋಡಲೇಬಾರ್ದು ಅಂತ ಅಂದ್ಕೊಂಬಿಟ್ಟಿದ್ವಿ. ಹಾಗೆ ಹೋಗ್ತಾ ಇದ್ವಿ. ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿ ಒಂದು ಈ ಥರ ಪ್ಲಾಜೋ ಪ್ಯಾಂಟ್ ಮತ್ತು ಟಾಪ್ಸ್ಗಳದ್ದು ಶಾಪ್ ಕಾಣಿಸ್ತು. ಮಾನಸ ಅವರು ಪ್ಲಾಜೋ ಪ್ಯಾಂಟ್ಗಳು ಬೇಕು ಮನೆ ಹತ್ರ ಹಾಕೋಕ್ಕೆ ಅಂತ ನೋಡ್ತೀನಿ ಅಂದರು. ಸರಿ ಆಯಿತು, ನೋಡ್ಕೊಂಬರೋಣ ಅಂತ ಮೇಲ್ಗಡೆ ಹೋದ್ವಿ. ಇದು ಫಸ್ಟ್ ಫ್ಲೋರಲ್ಲಿತ್ತು, ಹೋಲ್ಸೇಲ್ ಶಾಪು. ರಿಟೇಲ್ ಕೂಡ ಕೊಡ್ತೀವಿ ಅಂತ ಅಂದರು. ಹಂಗಾಗಿ ಪರವಾಗಿಲ್ಲ ಪ್ರೈಸ್ ಅಂತ ಅನ್ನಿಸ್ತು. ಹಂಗಾಗಿ ತೊಗೊತಾ ಇದ್ದೀವಿ. 200, 250, 300, 350 ಆ ರೇಂಜಲ್ಲಿ ಪ್ಲಾಜೋ ಪ್ಯಾಂಟ್ಗಳು ಸಿಗುತ್ತೆ. ಕ್ವಾಲಿಟಿ ಎಲ್ಲ ಚೆನ್ನಾಗೇ ಇರುತ್ತೆ, ಪರವಾಗಿಲ್ಲ. ಡೈಲಿ ಯೂಸ್ ಮಾಡ್ಕೋಬೋದು. ಇಲ್ಲ ಹೊರಗಡೆ ಎಲ್ಲಾದರೂ ಹೋದಾಗಲೂ ಕೂಡ ಟಿ ಶರ್ಟ್ ಮೇಲೆ ಹಾಕ್ಕೋಬೋದು ಅಂತ ನೋಡ್ತಾಯಿದ್ರು. ಒಂದಷ್ಟು ಪ್ಯಾಂಟ್ಸ್ಗಳನ್ನ ಅವರು ಕೂಡ ಶಾಪಿಂಗ್ ಮಾಡಿದ್ರು. ನಾನು ಕೂಡ ಒಂದೆರಡು ಪ್ಯಾಂಟ್ಗಳನ್ನ ಇಲ್ಲಿ ತೊಗೊಂಡೆ, ಡೈಲಿ ವೇರ್ಗೆ ಆಗುತ್ತೆ ಅಂದ್ಬಿಟ್ಟು. ಚೆನ್ನಾಗಿತ್ತು, ಪರವಾಗಿಲ್ಲ. ಹೋಲ್ಸೇಲ್ ಶಾಪ್ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಕಲೆಕ್ಷನ್ಸ್ ಇತ್ತು. ನಾವು ಈ ಚಿಕ್ಕಪೇಟೆಗೆ ಅಂತ ಬಂದಾಗ ರಿಟೇಲ್ ಶಾಪ್ಗಳಲ್ಲಿ ತೊಗೊಳೋದಕ್ಕಿಂತ ಈ ಥರ ಒಂದು ಸ್ವಲ್ಪ ಒಳಗಡೆ ಹೋಲ್ಸೇಲ್ ಶಾಪ್ಗಳಿರುತ್ತೆ, ಅಲ್ಲಿ ತೊಗೊಂಡ್ರೆ ನಮ್ಗೆ ಇನ್ನೂ ಪ್ರೈಸ್ ಕಡಿಮೆಗೆ ಸಿಗುತ್ತೆ. ಹಾಗೆ ಕಲೆಕ್ಷನ್ಸು ಕೂಡ ಜಾಸ್ತಿ ಇರುತ್ತೆ. ನೋಡ್ತಿರ್ಬೋದು ನೀವಲ್ಲಿ ಈ ಥರ ಮಿಡಿಗಳು ಕೂಡ ಇತ್ತು. ಇದು ಅಷ್ಟೇ 400, 450, 500 ಆ ರೇಂಜಲ್ಲಿತ್ತು.
ನೋಡಿದೆ ನಾನು ಜಸ್ಟು ಚೆನ್ನಾಗಿತ್ತು, ಪರವಾಗಿಲ್ಲ ಅಂತ ಅನ್ನಿಸ್ತು. ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಬಂದಾಗ ಮಿಡಿಗಳು ಬೇಕು ಅಂತಂದರೆ ತಗೊಳ್ಳೋಣ ಅಂತ ನೋಡಿಬಿಟ್ಟು ಬಂದೆ. ಫೈನಲಾಗಿ ಇಲ್ಲಿ ಒಂದಷ್ಟು ಶಾಪಿಂಗ್ ಆಯಿತು. ನೋಡ್ತಿರ್ಬೋದು ಎಷ್ಟು ಜೀನ್ಸ್ ಪ್ಯಾಂಟ್ ಆಗಿರ್ಬೋದು, ಹಾಗೆ ಪ್ಲಾಜೋ ಪ್ಯಾಂಟು, ಲೆಗ್ಗಿನ್ಸು, ಟೀ ಶರ್ಟ್ಗಳು, ಮಕ್ಕಳದು ದೊಡ್ಡವ್ರದ್ದು, ಹಾಗೆ ದುಪ್ಪಟ್ಟ ಎಲ್ಲದು ಕೂಡ ಇಲ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ಸಿಗ್ತಾಯಿತ್ತು. ನನಗೊಂದು ವೈಟ್ ಕಲರ್ ದುಪ್ಪಟ್ಟ ಬೇಕಿತ್ತು, ನಾನು ನೋಡ್ತಾ ಇದ್ದೆ, ಬಟ್ ಅದು ಒಂದೇ ಒಂದು ಪೀಸ್ ಇತ್ತು. ಬಟ್ ಲಾಸ್ಟಲ್ಲಿ ನೋಡಿದ್ದು ಅದು ಸ್ವಲ್ಪ ಡ್ಯಾಮೇಜ್ ಬೇರೆ ಆಗಿಬಿಟ್ಟಿತ್ತು. 200 ರುಪೀಸ್ ಹೇಳಿದ್ರು, ಆರಾಮಾಗಿ ತೊಗೋಬೋದಿತ್ತು. ಬಟ್ ಡ್ಯಾಮೇಜ್ ಆಗಿತ್ತಲ್ಲ ಅಂದ್ಬಿಟ್ಟು ನಾನು ತಗೊಳ್ಳಿಲ್ಲ. ನನಗೆ ನೋಡ್ತಾ ಇದ್ವಿ ಇನ್ನೂ ಏನಾದರೂ ಸಿಗುತ್ತಾ ಅಂತ. ಈ ಥರ ಬಲ್ಕಾಗಿ ತಗೊಂಡ್ರೆ ಇನ್ನೂ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ಟಾಪ್ಸ್ ಎಲ್ಲ ಸ್ವಲ್ಪ ರೇಟ್ ಜಾಸ್ತಿ ಹಾಕಿದ್ರು, 400-500 ಇತ್ತು. ಹಂಗಾಗಿ ಅದನ್ನೇನು ನಾವು ತಗೊಳಕ್ಕೆ ಹೋಗಲಿಲ್ಲ. ಬಟ್ ಕ್ವಾಲಿಟಿನೂ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಪ್ರೈಸ್ ಜಾಸ್ತಿ ಅನ್ನಿಸ್ತು. ಹಂಗಾಗಿ ಅದನ್ನೇನು ನಾವು ತಗೊಳಕ್ಕೆ ಹೋಗಲಿಲ್ಲ. ಬಲ್ಕಾಗಿ ತಗೊಂಡ್ರೆ ಇನ್ನೂ ಸ್ವಲ್ಪ ಕಡಿಮೆಗೆ ಸಿಗುತ್ತೆ. ಈಗ ರಿಟೇಲ್ ಶಾಪ್ಗಳವರೆಲ್ಲ ಈ ಥರ ಹೋಲ್ಸೇಲ್ ಶಾಪಲ್ಲೇ ತೊಗೊಂಬಂದು ಸೇಲ್ನ ಮಾಡೋದು. ಹಾಗಾಗಿ ನಾವು ಡೈರೆಕ್ಟಾಗಿ ಇಲ್ಲಿ ಹೋದಾಗ ಹೋಲ್ಸೇಲ್ ಪ್ರೈಸಲ್ಲೇ ನಾವು ಕೂಡ ಪರ್ಚೇಸ್ನ ಮಾಡ್ಕೋಬೋದು. ಚೆನ್ನಾಗಿತ್ತು, ಕೆಲವೊಂದು ಇಷ್ಟ ಆಯಿತು, ಅದರಲ್ಲಿ ನನಗೆ ಸೈಜು ಸರಿಯಾಗಿ ಸಿಗಲಿಲ್ಲ. ಹಂಗಾಗಿ ಅದನ್ನು ಜಸ್ಟ್ ಹಾಗೆ ನೋಡ್ಕೊಂಡು ಬಂದ್ವಿ ಅಷ್ಟೇ. ನಾವಿವತ್ತು ಮೇಯ್ನ್ ಬಂದಿರೋದು ಸ್ಯಾರಿ ಶಾಪಿಂಗಿಗೆ ಅಂತ. ಬಟ್ ಇಲ್ಲಿ ನೋಡ್ತಾ ಇರೋದು ಬಂದು ಇದು ಏನು ಟಾಪು ಪ್ಯಾಂಟ್ಸ್ ಎಲ್ಲ ಚೆನ್ನಾಗಿತ್ತಲ್ಲ ಅಂತ ನೋಡಿದ್ವಿ ಅಷ್ಟೇ. ಯಾಕೆಂದರೆ ಇಲ್ಲಿ ಅಲ್ಲಿ ಏನು ಸಿಗುತ್ತೆ ನಮಗೆ ಹೋಗ್ಬೇಕಾದ್ರೆ ಆವಾಗ ಅಲ್ಲಲ್ಲೇ ನೋಡಿ ತೊಗೊಂಬಿಡ್ಬೇಕು. ಮತ್ತು ನಾವು ಅದೇ ಶಾಪ್ನ ಹುಡ್ಕೊಂಡು ಹಿಂದೆ ಬರ್ತೀವಿ ಅಂದರೆ ಅದಾಗಲ್ಲ, ನಮಗೆ ಅಷ್ಟು ಟೈಮು ಕೂಡ ಸಾಕಾಗಲ್ಲ. ಹಾಗೆ ಹೊಸ್ದಾಗಿ ಬೇರೆದನ್ನು ನೋಡಿಬಿಡ್ತೀವಲ್ಲ, ಆವಾಗ ಈ ಕಡೆ ಮತ್ತೆ ನಾವು ಬರೋಕ್ಕಾಗಲ್ಲ. ಹಾಗಾಗಿ ಎಲ್ಲಿ ಏನು ನೋಡ್ತೀವಿ, ಎಲ್ಲಿ ನಮ್ಗೆ ಏನು ಅದು ಅವಶ್ಯಕತೆ ಇದೆಯಾ ಅಂತ ಇದ್ದರೆ ಅದನ್ನು ಅವಾಗವಾಗೆ ತಗೊಂಡು ಮುಂದೆ ಹೋಗೋದು ಒಳ್ಳೆಯದು. ಇಲ್ಲಿ ಚಿಕ್ಕಪೇಟೆಯಲ್ಲಿ ಹಾಗೆ ನನಗೊಂದು ಲೆದರ್ದು ಬ್ಯಾಗ್ ಬೇಕಿತ್ತು, ನೋಡ್ತಿದ್ದೆ. ಬಟ್ ಇದು ಸ್ಪೇಷಿಯಸ್ಸು ಅಷ್ಟೊಂದು ಇರಲಿಲ್ಲ ನನಗೆ. ಒಂದೇ ಒಂದು ಜಿಪ್ಪಲ್ಲಿತ್ತು, ನಂಗೆ 2 ಜಿಪ್ಪಲ್ಲಿರೋ ಥರ ಬೇಕಿತ್ತು. ಹಂಗಾಗಿ ನೋಡ್ತಿದ್ದೆ, ಅಲ್ಲಿ ಕೇಳಿದೆ, ಬಟ್ ಸಿಗಲಿಲ್ಲ ನನಗೆ ಬೇಕಾಗಿರೋ ಥರದ್ದು. ಬ್ಯಾಗ್ ಕಲೆಕ್ಷನ್ ಮಾತ್ರ ತುಂಬಾ ಚೆನ್ನಾಗಿತ್ತು. 500-600ಗೆಲ್ಲ ತುಂಬಾ ಚೆನ್ನಾಗಿರೋ ಬ್ಯಾಗ್ಗಳಿತ್ತು. ಹೋಲ್ಸೇಲ್ ಅಂದರೆ ಕೆಲವರು ಅಂದ್ಕೊತಾರೆ ಸಖತ್ ಚೀಪಾಗಿ ಸಿಗುತ್ತೆ ಅಂದ್ಬಿಟ್ಟು, ಪ್ರಾಡಕ್ಟ್ ಕ್ವಾಲಿಟಿ ಎಲ್ಲ ಹೇಗಿರುತ್ತೋ ಅಂತ. ಬಟ್ ಆ ಥರ ಎಲ್ಲ ಏನೂ ಇಲ್ಲ, ನಾವು ನೋಡಿ ತಗೋಬೇಕು ಅಷ್ಟೇ. ಬಾರ್ಗೇನಿಂಗ್ನು ಮಾಡಿ ತಗೋಬೇಕು. ಆ ಥರನೂ ಕೊಡ್ತಾರೆ. ಕೆಲವೊಂದು ಶಾಪ್ಗಳು ಅಷ್ಟೇ ಫಿಕ್ಸೆಡ್ ಪ್ರೈಸು, ಕೆಲವೊಂದು ಕಡೆ ಎಲ್ಲ ಕೊಡ್ತಾರೆ. ಫೈನಲಿ ಈಗ ನಾವು ಎಂಟ್ರಿ ಆಗ್ತಾಯಿದ್ದೀವಿ ಸುದರ್ಶನ್ ಸಿಲ್ಕ್ ಇದೆಯಲ್ಲ ಆ ರೋಡಿಗೆ. ಈ ರೋಡಲ್ಲಿ ಬಂದು ಪರ್ಟಿಕ್ಯುಲರಾಗಿ ಸಿಲ್ಕ್ ಸ್ಯಾರಿ, ಮಾಮೂಲಿ ಫ್ಯಾನ್ಸಿ ಸ್ಯಾರಿ, ಎಲ್ಲ ಥರ ಸ್ಯಾರೀಸ್ಗಳು ಈ ರೋಡಲ್ಲಿ ಸಿಗುತ್ತೆ. ಸುದರ್ಶನಲ್ಲಿ 50% ಆಫರ್ ಇದೆ ಅಂತ ಏನೋ ಬೋರ್ಡೆಲ್ಲ ಹಾಕಿದ್ರು. ಬಟ್ ಅಲ್ಲಿ ಇದ್ದಿದ್ದ ಕ್ರೌಡ್ ನೋಡಿಬಿಟ್ರೆ ಒಳಗಡೆ ಹೋಗೋಕ್ಕೆ ಮನಸ್ಸು ಬರಲಿಲ್ಲ, ಅಷ್ಟು ರಶ್ ಇತ್ತು. ಬೇಡಪ್ಪ ಬೇರೆ ಎಲ್ಲಾದರೂ ನೋಡೋಣ ಅಂದ್ಬಿಟ್ಟು ಹಾಗೆ ನಾವು ಮುಂದೆ ಹೋಗ್ತಾಯಿದ್ದೀವಿ. ಅಲ್ಲಿ ಪ್ರತಿ ಸಲ ಯಾವಾಗಲೂ ಕೂಡ ಫಿಕ್ಸೆಡ್ ಪ್ರೈಸ್ ಇರುತ್ತೆ. ಈ ಸಲ 50% ಆಫರ್ ಅಂತ ಏನೋ ಹಾಕಿದ್ರು. ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಏನಾದರೂ ತಗೊಳ್ಳೇಬೇಕು ಆ ಥರ ಆಗಿಬಿಡುತ್ತೆ. ಹಂಗಾಗಿ ಬೇಡ, ನಾವು ಬೇರೆ ಕಡೆ ನೋಡೋಣ ಅಂತ ಅಂದ್ಕೊಂಡು ಮುಂದೆ ಹೋಗ್ತಿದ್ದೀವಿ. ಹಾಗೆ ಅಲ್ಲಿ ಸ್ಲಿಪ್ಪರ್ಸು ಕಾಣಿಸ್ತು, ಚೆನ್ನಾಗಿತ್ತು ಅಂದ್ಬಿಟ್ಟು ನಾವು 3 ಜನ ಒಂದೊಂದು ಪೇರ್ ಸೇಮ್ ತಗೊಂಡ್ವಿ. ಹಾಗೆ ನೆಕ್ಸ್ಟ್ ಬ್ರೋಚಸ್ನೆಲ್ಲ ನೋಡ್ತಿದ್ರು, ಮಾನಸ್ ಅವರ ಸಿಸ್ಟರು ಮಕ್ಳಿಗೆ ಬೇಕು ಅಂದ್ಬಿಟ್ಟು ಅಲ್ಲೊಂದಷ್ಟು ಶಾಪಿಂಗ್ ಆಯಿತು. ಅದಾದಮೇಲೆ ಮತ್ತೆ ಇಯರಿಂಗ್ಸು ನೋಡಿ ನೋಡಿ ಎಷ್ಟು ಕಡೆ ನೋಡಿದ್ರೂ ಬೇಕು ಬೇಕು ಅನಿಸುತ್ತೆ. ಆರ್ಡ್ರ್ ಇರಬೇಕು ಲಕ್ಷ್ಮಿ ಗುಡ್ಸು. ಹಾಂ, ಇನ್ನೇನು ಹೇಳೋಣ, ಚಿಕ್ಕಪೇಟೆಯಲ್ಲಿ 100 ಹಾಂ ಎಕ್ಸ್ಪೆಂಡ್ ಆಗುತ್ತೆ. ಹಿಡಿದು ನೋಡಿ, ರೆಡ್ಡೇ ತಗೋದು, ರೆಡ್ ಚೆನ್ನಾಗಿ ಹಾಕೊಂಡು ನೋಡಿ, ಮುಚ್ಕೊಳ್ಳುತ್ತೆ ಮ್ಯಾಚಿಂಗ್. ಆಯ್ತಾ, ನೀವು ಇನ್ನೂ ಕಮ್ಮಿ ಮಾಡ್ಕೊಂಡ್ರೆ ನಾವು ಜಾಸ್ತಿ ಮಾಡಲ್ಲ. ಯಾವ ಡಿಸೈನ್ ಬೇಕಾ 20 ಪೀಸ್ ಬೇಕಾ? 20 ಪೀಸ್ ಬಂದಾಗಿದೆ, 20 ಪೀಸ್. ಬರೀ ಗೋಲ್ಡ್ ಐತೆ.
ಏನ್ ಕಕ್ಕ ಅಷ್ಟೊಂದು ಮುಚ್ಬೇಕು ಕೊಡಕ್ಕ ಫಸ್ಟ್ ಕ್ಲಾಸ್ ಇದೆ 351 ಡಾಟ್ ಪನ್ನ ಇದೆ ಅಷ್ಟೇ. ಅದಕ್ಕೆ ನಾನು 1 ಮೀಟರ್ ಹೇಳಿದ್ದೀನಿ, ಒಂದು ಗಾಂಡೆ ಆಗಲ್ಲ, ಪನ್ನ ಡಾಟ್ ಪನ್ನ. ಅಲ್ವಾ? ಹ್ಮ್ ಚೆನ್ನಾಯ್ತು. ಬ್ಲೂನೇ ಚೆನ್ನಾಗೈತೆ. ಲಕ್ಷ್ಮಿ ಗುಡ್ಸಕ್ಕೆ ಅಕ್ಕ ಮೇರು ತಗೊಂತ ಬೇಕಾದ್ರೆ ಯೂಸ್ ಮಾಡಿ, ಇಲ್ಲಾಂದ್ರೆ ರೆಡಿಮೇಡ್ ಸಿಗುತ್ತೆ. ಅದಕ್ಕೆ ಬೇರೆ ದುಡ್ಡು ಕೊಡ್ತಾರಾ? ರೆಡಿಮೇಡ್ ಎಷ್ಟು ಕೊಡ್ತೀರಾ? ನಾವು ಹೋಲ್ಸೇಲ್ ಶಾಪು ಮತ್ತು ರೀಟೇಲ್ ಶಾಪು ಅಂತ ಸಿಕ್ಕಾಪಟ್ಟೆ ಕಡೆ ಇವತ್ತು ಸುತ್ತಾಡಿದ್ದೀವಿ. ಯಾಕೆಂದರೆ ನೋಡಬೇಕು ಹೇಗಿರುತ್ತೆ ಏನು ಅಂತ. ನಾನು ಜಾಸ್ತಿ ಕಲ್ಲೂರಲ್ಲೇ ಸ್ಯಾರೀಸ್ನ ತಗೊತಿದ್ದು. ಚಿಕ್ಕಪೇಟೆಯಲ್ಲಿ ಸ್ಯಾರಿ ತಗೋತಾ ಇರೋದು ಇದೇ ಫಸ್ಟ್ ಟೈಮು. ನೋಡೋಣ, ನಮ್ಮ ಮದುವೆ ಟೈಮಲ್ಲಿ ತಗೊಂಡಿದ್ದು ಅಷ್ಟೇ ಚಿಕ್ಕಪೇಟೆಯಲ್ಲಿ. ಇವಾಗಲೇ ನಾನು ಸ್ಯಾರೀಸ್ನ ತಗೊತಾ ಇರೋದು. ನೋಡೋಣ ಇಲ್ಲಿ ಹೇಗಿರುತ್ತೆ ಏನು ಅಂದ್ಬಿಟ್ಟು ಇವತ್ತು ನಾವು ಬಂದಿದ್ದು. ಪ್ರತಿ ಸಲ ಒಂದೇ ಕಡೆ ತಗೊಳ್ಳೋದು ಬೇಡ ಅಂದ್ಬಿಟ್ಟು. ಜನ ತಗೊಂಡೋಗ್ಬೋದು ಕಾವ್ಯ. ಸುತ್ತಿ ಸಾಕಾಯ್ತು ಅಂದ್ಬಿಟ್ಟು ಒಂದು ಸ್ವಲ್ಪ ಇಲ್ಲಿ ಚುರ್ಮುರಿ ಮತ್ತು ನಿಪ್ಪಟ್ಟು ಮಸಾಲೆ ಎಲ್ಲ ಇತ್ತು, ತಿನ್ನೋಣ ಅಂತ ಬಂದ್ವಿ. ಒಂದು ಪ್ಲೇಟ್ ಬಂದು 50 ರುಪೀಸು. ಎಷ್ಟು ಕಾಸ್ಟ್ಲಿ ಏರಿಯಾ ಇದು ಅಂದರೆ ಹೇಳಿದ್ದೆ ರೇಟು ಆ ಥರ ಆಗೋಗಿದೆ. ಹೇಗಿದ್ರು ಜನ ತಿಂತಾರೆ ಅಂದ್ಬಿಟ್ಟು. ಬಟ್ ಚೆನ್ನಾಗಿತ್ತು, ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು. 4 ಜನ ಇದ್ದಿದ್ದರಿಂದ ನೋಡಿ ಅಲ್ಲೇ 200 ರುಪೀಸ್ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ, ಈ ಥರ ಜಾಗಗಳಲ್ಲೆಲ್ಲ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇಲ್ಲಿ ಬೇರೆ ಎಲ್ಲ ಹೋಟೆಲ್ಲು ಆ ಥರದ್ದೆಲ್ಲ ತುಂಬಾ ಕಡಿಮೆ ಇರೋದು. ಈ ಥರ ಸ್ಟ್ರೀಟ್ ಫುಡ್ ಆದರೂ ಸಿಗುತ್ತೆ ಅಷ್ಟೇ. ಅಲ್ಲಿಂದ ನೆಕ್ಸ್ಟ್ ಹಾಗೆ ಮುಂದೆ ಹೋದ್ವಿ. ಇತ್ತಾಳೆ ಮೇಡಮ್, ಕಮ್ಮಿ ಆಗೋದು. ಒಂದೇನು ಕೊಡಿ, ಜಾಸ್ತಿ ಬೇಡ. ಎರಡು ಕೊಡಿ ಫೈನಲ್ ಸಾಕಮ್ಮ. ಕೆಲವೊಂದು ಶಾಪ್ಗಳಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಿದ್ದರಿಂದ ನೀವೇ ನೋಡ್ಕೊಂಬಿಡಿ, ನಿಮ್ಗೆ ಯಾವ ಸೀರೆ ಬೇಕೋ ನೀವೇ ಸೆಲೆಕ್ಟ್ ಮಾಡ್ಕೊಬಿಡಿ ಅಂತ ಕೂಡ ಬಿಟ್ಟರು. ಅಂದರೆ ಅವರು ತೆಗೆದು ತೋರಿಸೋವು ನಮ್ಗೆ ಇಷ್ಟ ಆಗ್ತಿರ್ಲಿಲ್ವಲ್ಲ, ಹಂಗಾಗಿ ನೀವೇ ನೋಡ್ಕೊಂಬಿಡಿ ಯಾವುದಾದ್ರೂ ತೊಗೊಳ್ಳಿ ಅಂತ ನಮಗೆ ಬಿಟ್ಬಿಟ್ರು. ನನಗೆ ಕೆಲವೊಂದು ಸಲ ಅದೇ ಥರನೇ ಇಷ್ಟ ಆಗುತ್ತೆ. ನಾನು ಈ ಸಲ ಮೈಸೂರು ಸಿಲ್ಕ್ ಸ್ಯಾರಿ ತೊಗೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಬಟ್ ಇಲ್ಲಿ ಎಲ್ಲ ನೋಡ್ಬೇಕಾದ್ರೆ ಈ ಥರ ಕೆಲವೊಂದು ಕಡೆ ಸಿಂಪಲ್ ಸ್ಯಾರಿಗಳು ಕೂಡ ಇಷ್ಟ ಆಯಿತು. ಆದರೂ ಕೂಡ ನೋಡಬೇಕು ಯೋಚನೆ ಮಾಡ್ತಿದ್ದೆ. ಸ್ವಲ್ಪ ಕನ್ಫ್ಯೂಷನ್ ಕೂಡ ಆಗೋಯ್ತು ಲಾಸ್ಟ್ ಮೂಮೆಂಟಲ್ಲಿ, ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತ. ಅದು ಜಾಸ್ತಿ ನೋಡಿದಾಗ ಹಾಗೇ ಅನಿಸುತ್ತೆ. ಈಗ ಮತ್ತೆ ನಾವು ಅಷ್ಟೊಂದು ಇನ್ವೆಸ್ಟ್ ಮಾಡ್ತೀವಿ ಅಂದಾಗ ನಾವು ಜಾಸ್ತಿ ನೋಡ್ದಲೇ ಕೂಡ ತಗೊಳಕ್ಕಾಗಲ್ಲ. ನಿಮಗೂ ಇದೇ ಥರ ಅನಿಸುತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಒಂದು ಸಲ 2 ಸಲ ಉಡೋದಕ್ಕೆ ಇಷ್ಟೊಂದು ತಲೆ ಕೆಡ್ಸ್ಕೋಬೇಕಾ ಅಂತಲೂ ಕೂಡ ಅನಿಸುತ್ತೆ. ಮಾನಸ ಅವರು ಫೈನಲಾಗಿ ಈ ಸೀರೆನ ತೊಗೊಂಡ್ರು. ತುಂಬಾ ಚೆನ್ನಾಗಿತ್ತು. ಜಾರ್ಜೆಟ್ ಸಿಲ್ಕ್ ಅಂತೆ, ತುಂಬಾ ಸಾಫ್ಟಾಗಿ ಕಲರ್ ಕಾಂಬಿನೇಷನ್ನು ಮತ್ತು ಆ ಮಾವಿನಕಾಯಿ ಡಿಸೈನ್ ಎಲ್ಲ ಅವ್ರಿಗೆ ಇಷ್ಟ ಆಯಿತು. ನಾನು ಇದರಲ್ಲಿ ಕಲರ್ಸ್ನ ಕೇಳಿದೆ, ಬಟ್ ಅಲ್ಲಿ ಇದ್ದಿದ್ದು 2 ಕಲರ್ಸು, ಬ್ಲೂ ಮತ್ತು ಪರ್ಪಲ್ ಮತ್ತು ಗ್ರೀನು ಮತ್ತು ಬ್ಲ್ಯಾಕ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿತ್ತು. ಹಾಗಾಗಿ ಅವರು ಪರ್ಪಲ್ನ ತೊಗೊಂಡ್ರು. ಲಕ್ಷ್ಮಿ ಗುಡ್ಸೋದ್ರಿಂದ ಬ್ಲ್ಯಾಕ್ ಬೇಡ ಅಂತ ನಾನು ಅಂದ್ಕೊಂಡೆ. ನೆಕ್ಸ್ಟ್ ನಾವು ಅಲ್ಲಿಂದ ಬಂದಿದ್ದು ಇನ್ನೊಂದು ಕಡೆ ಶಾಪು. ಇಲ್ಲೆಲ್ಲ ತುಂಬ ಜನ ಕರೀತಾ ಇರ್ತಾರೆ, ಬನ್ನಿ ತಗೊಳ್ಳಿ ಅಂದ್ಬಿಟ್ಟು.
ಈ ಶಾಪಲ್ಲಿ ನಾವು ಫೈನಲಾಗಿ ಸ್ಯಾರೀಸ್ನ ತೊಗೊಂಡ್ವಿ. ಮೈಸೂರು ಸಿಲ್ಕ್ ಸೀರೆನೇ ತೊಗೊಂಡಿದ್ದೀನಿ ಈ ಸಲ. ಫೈನಲಾಗಿ ನಂಗೆ ಏನು ಅಂದ್ಕೊಂಡಿದ್ದೆ ಅದು ಕಂಪ್ಲೀಟ್ ಆಯಿತು, ನನ್ನ ಡ್ರೀಮ್ ಅಂತ ಹೇಳ್ಬೋದು. ನನ್ನ ಮೊದಲನೇ ಮೈಸೂರು ಸಿಲ್ಕ್, ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿನ ಈ ಶಾಪಲ್ಲಿ ನಾನು ಶಾಪಿಂಗ್ ಮಾಡಿದ್ದೀನಿ. ಯಾವುದನ್ನು ತೊಗೊಂಡೆ ಅಂತ ಫೈನಲಾಗಿ ನಾನು ತೋರಿಸ್ತೀನಿ ವಿಡಿಯೋ ಎಂಡಲ್ಲಿ. ಆದರೆ ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಡೀಟೇಲಿಂಗಾಗಿ. ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಬೇಕು ಅಂದರೆ ಆದಷ್ಟು ವೀಡಿಯೋನ ಒರಿಜಿನಲ್ ಆಗೋಕ್ಕೆ ಟ್ರೈ ಮಾಡ್ತೀನಿ. ಕಾವ್ಯ ವಿಡಿಯೋಗೆ ಹೌದು, ಅದಕ್ಕೋಸ್ಕರ ಐಟಮ್ ನೋಡಿದ್ರೆ ಗಟ್ಟಿ ಮುಟ್ಟು ನೋಡಿ. ಸೆಲ್ಫ್ ಸಿಗಲ್ಲ, ಆ ಬಾರ್ಡರ್ ಸಿಗಲ್ಲ. ಆ ಬಾರ್ಡರ್ ಬಂತು ಅಂದರೆ ರೇಂಜ್ ಜಾಸ್ತಿ ಬಂದಿದೆ. ಇಲ್ಲ 3D ಕಲರು ಬಂತು ಅಂದರೆ ಬಾರ್ಡರ್ 3D ಇದೆ. ಆ ಕಲರ್ ಅಲ್ಲ, ಮತ್ತೆ ಆ ಕಲರ್ ಇಲ್ಲ. ಇಲ್ಲ ಡೈಯಿಂಗ್ ಇದೆ ಮೇಡಮ್, ಒಂದು ವೀಕಲ್ ಬರುತ್ತೆ ಡಿಫ್ರೆಂಟ್ ಇದು ನಾನು 5 ಎಷ್ಟು ಜನ ಹೇಳಿದ್ದು ಜಾಸ್ತಿ ಪಡೆಯುತ್ತೇನೆ. ಮಾಡ್ಕೊಡ್ತೀನಿ. ಎಲ್ಲೂ ನೋಡಂಗಿಲ್ಲ, ಮಾತಾಡಂಗಿಲ್ಲ. ಗ್ಯಾರಂಟಿ ಕೊಡ್ತೀನಿ, ಏನೇ ಪ್ರಾಬ್ಲಮ್ ರಿಟರ್ನ್ ವಿಟ್ನೆಸ್ ಅಲ್ಲ ನಮಗೆ. ಈಗ ಟ್ರೆಂಡಿಂಗ್ ರೀಲ್ಸ್ ಅದೇ ನಡೀತಿರೋದು. ಏನ್ ಗೊತ್ತಾ, ಇನ್ನೊಂದು ವಾರ ಟೈಮ್ ಅಷ್ಟೇ ಮೈಸೂರು ಸಿಲ್ಕ್ ವ್ಯಾಲ್ಯೂ. ಆಮೇಲೆ ಬರೋಣ ಹೇಳಿದ್ದು ಮುಗೀತು ಅದಕ್ಕೆ ನೀವು ಮೇಡಮ್. ನಾನು ಜಾಸ್ತಿನೇ ಹಾಕಿಲ್ಲ ಮೇಡಮ್, ಅದೆಲ್ಲ 140 ಗ್ರಾಮ್. ಕಾವ್ಯ ನೀನು ಫೈನಲ್ ಮಾಡಿ ಎಲ್ಲ ಆಯ್ತಲ್ಲ. ಮೇಡಮ್ ತೂಕ ಜಾಸ್ತಿ ಇದೆ. ನೀವು ಕೈಲಿ ಹಿಡ್ಕೊಂಡಿರೋ ತಗಲಿ ಮೇಡಮ್, ಚೆನ್ನಾಗಿದೆ ಕೆಳಗಡೆ. ಅದು ಕೆಳಗಡೆ ಜಾಯಿಂಟ್, ಅದು ಅಲ್ಲಿ ಕೆಳಗಡೆ ರೆಡ್ಡು, ಅದು ಜಾಯಿಂಟ್ ನೋಡಿ, ಗ್ರೀನ್ ಕಾಂಬಿನೇಷನ್. ಕೊಡಿ ಆಯ್ತು. ಏನ್ ರೇಟ್ ಇದೆ ಮೇಡಮ್? 2-3 ಜನ ಅವರೇ ಹುಡುಗಿ ಹಾಸನೆ. ಅಡ್ರೆಸ್ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಏನಾಗಲ್ಲ, ಅಮ್ಮಲಕ್ಷ್ಮಿ ಅಪೋಸಿಟ್ ಅಷ್ಟೇ. ನಂಬರ್ ಇರುತ್ತಲ್ಲ ಹಾಕ್ಬಿಡ್ತೀನಿ. ಹೌದು, ಏನೋ ತಗೊಳಕ್ ಬಂದು ಏನೋ ತಗೊಂಡು ರೇಷ್ಮೆ ಫ್ಯಾನ್ಸಿ ಎರಡೂ ಕೇಳಿದೆ. ಇಷ್ಟ ಆಯ್ತಾ? ಫ್ಯಾನ್ಸಿ ಮಾಡ್ತೀರಾ? ಸೊಂಟದ್ದು ಬೇಕಾ? ಒಂದರಲ್ಲಿ ಒಂದೊಂದು ಥರ ಫ್ಯಾಬ್ರಿಕ್ ಮಾರ್ಬಲಲ್ಲಿ ಇರೋ ನೋಡ್ತೀರಾ ಮೇಡಮ್? ಇದು ಫೈನಲ್ ಆಗಿ ಇದು ಲಾಸ್ಟ್ ಸ್ಯಾರಿ. ಒಂದು 5 to 6 ಸ್ಯಾರೀಸ್ ಶಾಪಿಂಗ್ ಆಯಿತು. ನಂದು ಅಷ್ಟೇ, ಕಾವ್ಯಂದು ಅಷ್ಟೇ. ಫುಲ್ ಡೀಟೇಲಿಂಗಾಗಲ್ಲಿ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ನಾನು ನೆಕ್ಸ್ಟು ವೀಡಿಯೋದಲ್ಲಿ ನಾವು ಯಾವ್ಯಾವ ಸ್ಯಾರೀಸ್ನ ತೊಗೊಂಬಂದ್ವಿ ಅಂತ ಶೇರ್ ಮಾಡ್ತೀನಿ. ಯಾರಿಗಾದರೂ ನೋಡೋ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಫೈನಲಾಗಿ ಒಂದು 6 ಸ್ಯಾರೀಸ್ನ ತೊಗೊಂಡಿದ್ದೀನಿ. ಅಮ್ಮಂಗೆ, ಅಜ್ಜಿಗೆ, ನಮ್ಮ ಅತ್ತೆಗೆ, ಹಾಗೆ ನನಗೆ ಕೂಡ ಎಲ್ಲರಿಗೂ ಅಂದ್ಬಿಟ್ಟು ತೊಗೊಂಡೆ. ಪರವಾಗಿಲ್ಲ, ಓಕೆ ಅಂತ ಅನ್ನಿಸ್ತು. ಆದರೆ ಸಿಕ್ಕಾಬಟ್ಟೆ ಸುತ್ತಾಡಿದ್ದೀವಿ. ಕಲ್ಲೂರು ಕಡೆ ಎಲ್ಲ ಹೋದಾಗ ಒಂದೇ ಶಾಪಲ್ಲಿ ಎಲ್ಲ ಥರ ಸಿಕ್ಬಿಡ್ತಿತ್ತು. ಇಲ್ಲಿ ಒಂದೊಂದು ಕಡೆ ಒಂದೊಂದು ಸ್ಯಾರೀಸ್ನ ಹುಡ್ಕಾಡ್ಕೊಂಡು ತಗೊಂಡಿದ್ದು. ಬರೀ ಸ್ಯಾರೀಸ್ ತೊಗೊಳೋದ್ರಲ್ಲೇ ಟೈಮೇ ಆಗೋಯಿತು, ಬೇರೆ ಎಲ್ಲ ನಮ್ಗೆ ನೋಡೋಕ್ಕೆ ಟೈಮೇ ಸಿಗಲಿಲ್ಲ. ಆದಷ್ಟು ಇವತ್ತು ಬೇಗನೆ ಹೋಗಿದ್ವಿ, ಬಟ್ ಟೈಮ್ ಸಿಕ್ಕಾಬಟ್ಟೆ ಆಗೋಯಿತು. ಆದರೆ ಎಲ್ಲ ಕಡೆ ಜನ ಬೇರೆ ಜಾಸ್ತಿ ಇದ್ದಿದ್ದರಿಂದ ಆ ಥರ ಆಯಿತು.
ಚಿಕ್ಕಪೇಟೆಗೆ ಶಾಪಿಂಗ್ ಹೋಗಬೇಕು ಅಂತ ಯಾರಾದರೂ ಇದ್ದರೆ ಆದಷ್ಟು ಬೇಗ ಹೋಗಿ. ಹಾಗೆ ಸಾಟರ್ಡೆ ಸಂಡೇ ಮಾತ್ರ ಹೋಗಬೇಡಿ, ಆದಷ್ಟು ವೀಕ್ ಡೇಸಲ್ಲಿ ಹೋಗಿ ಶಾಪಿಂಗ್ನ ಮಾಡ್ಕೊಂಬನ್ನಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ವೀಕೆಂಡಲ್ಲಂತೂ ಸಿಕ್ಕಾಬಟ್ಟೆ ಜನ ಇರ್ತಾರೆ, ಆ ಶಾಪ್ಗಳಲ್ಲೂ ಸರಿಗೆ ರೆಸ್ಪಾನ್ಸ್ ಮಾಡಲ್ಲ ಜಾಸ್ತಿ ಜನ ಇದ್ದಾಗ. ಹಂಗಾಗಿ ವೀಕ್ ಡೇಸಲ್ಲಿ ಹೋದಾಗ ಸ್ವಲ್ಪ ಫ್ರೀ ಇರ್ತಾರೆ ಅಂದ್ಕೊತೀನಿ. ಆವಾಗ ಹೋಗಿ ನಿಮಗೆ ಯಾವ ಥರ ಬೇಕೋ ಆ ಥರ ಸ್ಯಾರೀಸ್ನ ನೀವು ತೊಗೊಂಬರ್ಬೋದು. ಹಾಗೆ ಕಲೆಕ್ಷನ್ಸು ಅಷ್ಟೇ, ನಮ್ಮ ಟೇಸ್ಟ್ ಹೇಗಿದೆ ಅಂತ ಅವ್ರಿಗೆ ಹೇಳಿ ನಾವು ತೋರಿಸ್ಕೋಬೇಕಾಗುತ್ತೆ. ನೀವೇ ತೋರಿಸಿ ಬ್ಲೈಂಡಾಗಿ ಅಂತಂದರೆ ಅವ್ರು ತೋರಿಸೋವು ನಮಗಂತೂ ಇಷ್ಟ ಆಗಲ್ಲ. ಹಾಗೆ ಫೈನಲಿ ಮಾನಸ್ ಅವ್ರು ತೋರಣ ಬೇಕು ಅಂದರು, ತೋರಣನೂ ಕೂಡ ತಗೊತಿದ್ದಾರೆ. ಹಾಗೆ ನೆಕ್ಸ್ಟ್ ಅಲ್ಲೇ ಸ್ವಲ್ಪ ಬ್ಯಾಗ್ಸ್ಗಳೆಲ್ಲ ನೋಡ್ತಿದ್ರು, ಚೆನ್ನಾಗಿತ್ತು. 250 300ಗೆಲ್ಲ ಬ್ಯಾಗ್ಸ್ಗಳನ್ನೂ ಕೂಡ ತಗೊಂಡ್ರು. ಇಲ್ಲಿ ತುಂಬ ಜನ ಇದ್ದಿದ್ದರಿಂದ ನೆಟ್ವರ್ಕ್ ಕೂಡ ಪ್ರಾಬ್ಲಮ್ ಆಗಿತ್ತು. ಫೋನ್ಪೇ ಎಲ್ಲ ಮಾಡಬೇಕು ಅಂದರೆ ಒಂದೊಂದು ಶಾಪಲ್ಲಿ ನಾವು ಅರ್ಧ ಗಂಟೆ ನಿಂತ್ಕೊಳ್ಳೋ ಥರ ಆಗೋಯಿತು. ಹಾಗೆ ನನ್ನ ಮಗನಿಗೆ ಅಂದ್ಬಿಟ್ಟು ಈ ಥರ ಒಂದು ಆಟ ಸಾಮಾನ ತಗೊಂಡ್ವಿ. ಇದು ಚೆನ್ನಾಗಿತ್ತು, ಅವ್ರು ಅಲ್ಲಿ ಆಡಿಸ್ತಾಯಿದ್ರು, ಅದನ್ನು ಕೂಡ ತಗೊಂಡ್ವಿ. ಹಾಗೆ ಇಲ್ಲೂ ಈ ಥರ ಹಿತ್ತಾಳೆ ಪಾತ್ರೆಗಳೆಲ್ಲ ಹೋಲ್ಸೇಲ್ ಶಾಪ್ಗಳಿದೆ. ಅಲ್ಲಿ ಒಂದು ಚೊಂಬು ಬೇಕಿತ್ತು, ಈ ಥರ ನೋಡಿದೆ ನಾನು. ಬಟ್ ಅದು ಲಗೇಜ್ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ತೊಗೊಂಡೋಗೋಕ್ಕೆ ಕಷ್ಟ ಆಗುತ್ತೆ. ನೋಡೋಣ, ಪ್ರೈಸ್ನ ಕೇಳಿಕೊಂಡೆ. ನೆಕ್ಸ್ಟ್ ವೀಕಲ್ಲಿ ಮತ್ತೆ ಬರಬೇಕು. ನಂದು ಹೊಟ್ಟೋಗೈತಲ್ಲ. ಮತ್ತೆ ಏನಕ್ಕೆ ಅಂದರೆ ಸೆಕೆಂಡ್ ಬ್ಯಾಚ್ ಸ್ಟೂಡೆಂಟ್ಸ್ನ ಪ್ರಾಡಕ್ಟ್ ಟೂರ್ಗೆ ಅಂತ ಕರ್ಕೊಂಬರ್ಬೇಕು. ಆವಾಗ ನೋಡೋಣ, ಇನ್ನೂ ಟೈಮ್ ಇದೆಯಲ್ಲ ಹಬ್ಬಕ್ಕೆ ಅಂದ್ಬಿಟ್ಟು ಪ್ರೈಸ್ ಎಲ್ಲ ಕೇಳ್ಕೊಂಡು ಬಂದಿದ್ದೀವಿ. ಓಕೆ, ಪರವಾಗಿಲ್ಲ, ತೊಗೋಬೋದು. ಬಟ್ ನಮ್ಮೂರಲ್ಲೂ ಕೂಡ ಸೇಮ್ ಪ್ರೈಸ್ಗೆ ಸಿಗುತ್ತೆ. ನಾನು ಸ್ಟೀಲಲ್ಲಿ ಇಡ್ತಿದ್ದೆ, ಈ ಸಲ ತಾಳೆದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನೋಡಬೇಕು, ಮತ್ತೊಂದು ಸಲ ಬಂದಾಗ ತೊಗೋಬೇಕು. ನಾವು ಇದೇ ಶಾಪ್ಗಳ ಮುಂದೆನೇ ಹೋಗಬೇಕು ನೆಕ್ಸ್ಟ್ ಬಂದಾಗಲೂ ಕೂಡ. ಹಾಗಾಗಿ ನೋಡೋಣ, ಆವಾಗ ನಂದೇನು ಅಷ್ಟು ಪರ್ಚೇಸ್ ಇರೋಲ್ಲ, ತೊಗೊಳ್ಳೋಣ ಅಂದ್ಕೊಂಡು ಹಾಗೆ ಬಂದೆ ನಾನು ವಿಚಾರಿಸ್ಕೊಂಡು. ಮಧ್ಯಾಹ್ನ ಕೂಡ ಅಲ್ಲಿ ನಾವೇನು ಚುರುಮುರಿ ತಿಂದಿದ್ವು ಅಷ್ಟೇ. ಇದು ನಮಗೆ ಪರ್ಮನೆಂಟ್ ಸ್ಪೇಸ್ ಆಗಿಬಿಟ್ಟಿದೆ. ಈಗ ಬರಬೇಕಾದ್ರೆ ಮೆಜೆಸ್ಟಿಕ್ಕಲ್ಲಿ ಕದಂಬ ವೆಜ್ಜು, ಇಲ್ಲಿ ನಾವು ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಈ ವಿಡಿಯೋ ಇಷ್ಟೇ, ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಏನೇನೆಲ್ಲ ತೊಗೊಂಬಂದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ತುಂಬಾ ಲೆಂತಿ ಆಯಿತು. ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.